ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಂತ ಎಷ್ಟೊಂದ್ ಜನ ಕೇಳ್ತಾರೆ. ಸ್ಮಾಲ್ ಕ್ಯಾಪ್ ಅಲ್ಲಿ ನಾನ್ ಹೇಳ್ತೀನಿ 100 rupees ಅಲ್ಲಿ 10 rupees ಮಾತ್ರ ನೀವು ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಯಾಕಂತಂದ್ರೆ ನೀವು ಇಲ್ಲಿ ನೋಡ್ಬೋದು ರಾಜೇಶ್ ಎಕ್ಸ್ಪೋರ್ಟ್, ಎಲ್ಲ ಕಡೆ ಕೇಳಿರ್ಬೋದು ನೀವು ರಾಜೇಶ್ ಎಕ್ಸ್ಪೋರ್ಟ್ 15 lakh crores ಸ್ಕ್ಯಾಮ್ ಮಾಡಿದ್ದಾರೆ ಅಂತ. ಪ್ರೀವಿಯಸ್ಲಿ 1992 ಅಲ್ಲಿ ನಾವು ನೋಡ್ಬೋದು ಹರ್ಷದ್ ಮೆಹ್ತಾ ಅಂತ ಗೊತ್ತಿತ್ತು. ಬಟ್ ಈಗ 2026 ಅಲ್ಲಿ ರಾಜೇಶ್ ಮೆಹ್ತಾ ಈಸ್ ಆಲ್ಸೋ ಫ್ರಮ್ ಗುಜರಾತ್. ಸೊ ಏನಂದ್ರೆ ಅವರು ಸ್ಟಾಕ್ ಪ್ರೈಸ್ ನೀವು ನೋಡ್ಬೋದು ಮೇಲೆ 52 ಆಯ್ತು 239 ಇದೆ, ಈಗ 94 98 94 ಬಂದಿದೆ. ಆಲ್ಮೋಸ್ಟ್ ಇಷ್ಟೊಂದು ವೈಪೌಟ್ ಆಗಿದೆ. ಇದರಲ್ಲಿ LIC ದವ್ರದ್ದು ಆಲ್ಮೋಸ್ಟ್ 10% ಸ್ಟೇಕ್ ಇದೆ. 10% ಸ್ಟೇಕ್ ಅಂತಂದ್ರೆ ಸುಮ್ನೆ ಥಿಂಕ್ ಮಾಡಿ ಎಷ್ಟಿದೆ ಅಂತ. ಅಂಡ್ ಇವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಇವ್ರದ್ದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಕಂಪ್ಲೀಟ್ಲಿ ಅವರು ಸೇಲ್ಸ್ ಅನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಪ್ರಾಫಿಟ್ ಮಾತ್ರ ಕಡಿಮೆ ತೋರಿಸಿದ್ದಾರೆ. ಸೊ ಅವ್ರು ನೋಡ್ಬೇಕಂತಂದ್ರೆ ಎಲ್ಲಾ ಕೂಡ ಸ್ಕ್ಯಾಮ್ ಮಾಡಿದ್ದಾರೆ. ಅಂಡ್ ಅವ್ರ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಹಾಕೊಂಡು ರೇಡು ಕೂಡ ಮಾಡಿದ್ದಾರೆ. ಅಬ್ಸರ್ವ್ ಮಾಡ್ಬೋದು ನೀವು. ಮೇನ್ ಮೈನಿಂಗ್ ಕಂಪ್ನಿ ಇಟ್ಕೊಂಡವರು ಮಾಡ್ತಾ ಇದ್ದಾರೆ. ಅಮೆರಿಕನ್ ಕಂಪ್ನಿ ವ್ಯಾಲ್ಕ್ಯಾಮ್ ಅಂತ, ಅದರಿಂದ ಅವರು ಮೈನಿಂಗ್ ಮಾಡ್ತಾ ಇದ್ರು. ಬೆಂಗಳೂರು ಕಂಪನಿ ಇದು ರಾಜೇಶ್ ಎಕ್ಸ್ಪೋರ್ಟ್ ಅಂತ 15 lakh crores ಸ್ಕ್ಯಾಮ್ ಮಾಡಿದ್ದಾರೆ. ಬ್ಯಾಲೆನ್ಸ್ ಶೀಟ್ ನ ಸುಮ್ಮನೆ ತಪ್ಪಾಗಿ ತೋರಿಸಿ. ಅಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಶೇರ್ ಹೋಲ್ಡರಿಂಗ್ ಪ್ಯಾಟರ್ನ್ ಅಲ್ಲಿ ಆಲ್ಮೋಸ್ಟ್ FII ಆದವರು 14.26% ಅಂಡ್ DIS ಅವರು 10.8% ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸುಮ್ಮನೆ ಥಿಂಕ್ ಮಾಡಿ ಅವ್ರಿಗೆ ಎಷ್ಟು ಕ್ಯಾಪಿಟಲ್ ವೈಪೌಟ್ ಆಗಿರುತ್ತೆ ಈ ಒಂದು ಸ್ಕ್ಯಾಮ್ ಇಂದ. 5 years ಇಂದ ಅವ್ರ ಬ್ಯಾಲೆನ್ಸ್ ಶೀಟ್ ಸರಿ ಇಲ್ಲ. ಸೊ ಸುಮ್ಮನೆ ಥಿಂಕ್ ಮಾಡಿ ಅಲ್ಲಿ ಆಡಿಟರ್ಸ್ CA ದವ್ರು ಏನ್ ಮಾಡ್ತಾ ಇದ್ರು, ಸೆಬಿ ಅವರು ಇಷ್ಟು ದಿನ ಏನ್ ಮಾಡ್ತಾ ಇದೆ ಅಂತ ಒಂದು ಪ್ರಶ್ನೆ ತುಂಬಾ ಬರುತ್ತೆ. ಸೊ ಇದೇ ರೀತಿ ಮುಂದೆ ಯಾವೆಲ್ಲ ಸ್ಕ್ಯಾಮ್ ಆಗ್ತವೆ ಅಂತ ನಾವು ಕಾದು ನೋಡೋ ಪ್ರಶ್ನೆ ತುಂಬಾ ಕಾಡ್ತಾ ಇದೆ. ಯಾಕಂತಂದ್ರೆ ಸೆಬಿದವ್ರು ಇವಾಗ ಇದನ್ನ ರಿವೀಲ್ ಮಾಡಿದ್ದಾರೆ, ಬಟ್ ಇನ್ನೂ ಎಷ್ಟಿದಾವೆ ಗೊತ್ತಿಲ್ಲ.